ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಭಗವದ್ಗೀತೆಯ ವಿರಾಟ್ ರೂಪವಾಗಿರ್ತಕ್ಕಂತಹ ವಿಶ್ವರೂಪ ಈ ವಿಶ್ವರೂಪ ಎರಡು ರೀತಿಯಾಗಿ ಇತಿಹಾಸಗಳನ್ನ ಓದಿದಾಗ ನಮಗೆ ಗೋಚರವಾಗುವಂತಹದ್ದು. ಸೊ ಏನು ಭಗವಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ಅಂತ ಹೇಳಿ, ಆ ರೀತಿಯಾಗಿ ಸಾಧು ಸಜ್ಜನರು ಅಂದ್ರೆ ಧರ್ಮಿಷ್ಠರು ಆಸ್ತಿಕ್ಯ ಭಾವವನ್ನ ಪರಮಾತ್ಮನಲ್ಲಿ ಹೊಂದಿ ತಮ್ಮ ಜೀವನವನ್ನ ಮಾಡುವಂತವರು. ಸಾಮಾನ್ಯವಾದ ಜೀವನ ಅದು ಎಂತ ಜೀವನ ಅಂದ್ರೆ ಧರ್ಮಯುಕ್ತವಾಗಿರ್ತಕ್ಕಂತಹದ್ದು, ಆಸ್ತಿಕ್ಯ ಭಾವದಿಂದ ಕೂಡಿರ್ತಕ್ಕಂತಹ ಸಜ್ಜನರು ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಆಚರಿಸುವಂತಹ ಧರ್ಮ ಅವರನ್ನ ಪ್ರೊಟೆಕ್ಟ್ ಮಾಡಕ್ಕಾಗದಿರೋಷ್ಟು ಮಟ್ಟಿಗೆ ಅದರ ಭೀಕರತೆಯನ್ನ ಪಡ್ಕೊಡುತ್ತದೆ. ಸೊ ಆ ಒಂದು ಮನೋಸ್ಥಿತಿಗೆ ಬಂದಾಗ ಸಹಜವಾಗಿ ತನ್ನ ಮೇಲೆ ತನಗೇನೆ ಒಂದು ವಿಶ್ವಾಸವನ್ನ ಕಳೆದುಕೊಳ್ಳುವಂತಹ ಒಂದು ಮನೋಸ್ಥಿತಿ ಬಂದ್ಬಿಡುತ್ತದೆ. ಅಂತಹ ಮನೋಸ್ಥಿತಿ ಬಂದಾಗ ಅವರನ್ನ ಪ್ರೊಟೆಕ್ಟ್ ಮಾಡುವಂತಹದ್ದು, ಅವರನ್ನ ಮೇಲೆತ್ತುವಂತಹದ್ದು, ಅವ್ರಿಗೆ ಆಶ್ವಾಸನೆಯನ್ನ ಏನು ಕೊಟ್ಟಿದ್ನೋ ಅದನ್ನ ಅವರಿಗೆ ಪುನಃ ಮತ್ತೆ ಪ್ರತಿಷ್ಠಾಪಿಸುವಂತಹದ್ದು ಸಾಮಾನ್ಯವಾಗಿ ಇತಿಹಾಸದಲ್ಲಿ ಬಹಳ ಪ್ರಮುಖವಾಗಿ ಧ್ರುವ ಮಹಾರಾಜ ಅವನು ಬಾಲಕನಾಗಿರುವಾಗ ತನ್ನ ಮಲತಾಯಿಯ ಒಂದು ಕ್ರೂರ ವರ್ತನೆಯಿಂದ ಅವಮಾನಿತನಾದಾಗ ತಂದೆಯಾಗಿರುವಂತಹ ಮತ್ತು ರಾಜನಾಗಿರ್ತಕ್ಕಂಥವನು, ರಾಜ ಅಂತಂದ್ರೆ ಪ್ರತ್ಯಕ್ಷ ದೇವ ಅಂತ, ಅವನು ತಂದೆನೂ ಹೌದು ಮತ್ತು
ರಾಜ್ಯದ ದೃಷ್ಟಿಯಿಂದ ರಕ್ಷಕನೂ ಹೌದು. ಆದ್ರೆ ಆ ಸಮಯದಲ್ಲಿ ಅವನು ಮಗನನ್ನ ರಕ್ಷಣೆ ಮಾಡಲಿಲ್ಲ. ಇನ್ನು ರಾಜ ಮುನ್ನದ ಮೇಲೆ ಅರಮನೆಯಲ್ಲಿ ಇರಬಾರದು ಅನ್ನುವಂತಹ ಒಂದು ಸಂಕಲ್ಪವನ್ನ ತಾಳಿ ರಾಜನಿಗೆ ಇನ್ನು ಮತ್ತೆ ಮಹಾರಾಜನಾಗಿರ್ತಕ್ಕಂತಹ ಪರಮಾತ್ಮನೊಬ್ಬನೇ ನನ್ನನ್ನ ಪ್ರೊಟೆಕ್ಟ್ ಮಾಡೋನು ಅಂತ ಹೇಳಿ ಬಾಲಕನಾಗಿರ್ತಕ್ಕಂತಹ ಧ್ರುವ ಮಹಾರಾಜ ತನ್ನ ಅಸಹಾಯಕತೆ, ತನಗೇನು ದುಃಖ ಆಗಿತ್ತೋ ಆ ದುಃಖದಿಂದ ಅವನಿಗೆ ಭಕ್ತಿ ಜಾಗೃತವಾಗಿ ಸೊ ಪರಮಾತ್ಮನ ಸುಂದರ ರೂಪವನ್ನ ದರ್ಶಿಸಿದಂತವನು ಧ್ರುವ ಮಹಾರಾಜ. ಇನ್ನು ನಾವು ಮಹಾಭಾರತ ಕಾಲದಲ್ಲಿ ವಸುದೇವ ಮತ್ತು ದೇವಕಿ ಅನೇಕ ವರ್ಷಗಳ ಕಾಲ ಅವರು ಕಾರಾಗೃಹದಲ್ಲಿ ಇದ್ದಾಗ ಅವರು ಕಂಸನ ಒಂದು ದುಷ್ಟ ಪ್ರವೃತ್ತಿಗೆ ಹೆದರಿ ಅವರಲ್ಲಿ ಏನು ಒಂದು ಭಕ್ತಿ ಇತ್ತೋ ಆ ಭಕ್ತಿ ನಿಧಾನವಾಗಿ ಅದು ಅವ್ರ ಮೇಲೆ ಅವರಿಗೆ ವಿಶ್ವಾಸ ಕಳೆದುಕೊಳ್ತಕ್ಕಂತಹ ಮನೋಸ್ಥಿತಿಗೆ ಬಂದ್ಬಿಟ್ರು, ಹೆದರಿಬಿಟ್ರು. ಆ ಹೆದರಿರ್ತಕ್ಕಂತಹ ಸಂದರ್ಭದಲ್ಲಿ ನಾರಾಯಣ ಚತುರ್ಭುಜಧಾರಿಯಾಗಿ ಲೀಲಾ ಮಾನುಷ ರೂಪದಲ್ಲಿ, ಮಾನುಷ ರೂಪ ಅಲ್ಲ ಅದು, ಲೀಲಾ ಮಾನುಷ ರೂಪ ಅಂತ. ಆ ಲೀಲಾ ಮಾನುಷ ರೂಪ ಏನಕ್ಕೋಸ್ಕರ ಅಂತಂದ್ರೆ ಅಲ್ಲಿ ದೇವಕಿ ಮತ್ತು ವಸುದೇವರನ್ನ ಸಂತೈಸಕ್ಕೋಸ್ಕರ ಸಲುವಾಗಿ, ಅವರ ಭಯವನ್ನ ತೆಗಿಲಿಕ್ಕೋಸ್ಕರ ಸಲುವಾಗಿ. ಇನ್ನು ನಾವು ಪುರಾಣಕ್ಕೆ ಹೋದ್ವಂತಂದ್ರೆ ಕರಿರಾಜನಿಗೆ ವರವನ್ನಿತ್ತಿರ್ತಕ್ಕಂತಹದ್ದು, ಅಲ್ಲಿ ಕೂಡ ಅಸಹಾಯಕನಾಗಿ ಬೇಡಿಕೊಂಡಾಗ ದರ್ಶನ ಕೊಟ್ಟಿರ್ತಕ್ಕಂಥದ್ದು, ಅದರಿಂದ ಪಾರು ಮಾಡಿರ್ತಕ್ಕಂಥದ್ದು. ಇನ್ನು ಅರ್ಜುನ ಈ ಕೌರವ ಒಂದು ಯುದ್ಧದೊಡನೆ, ಕೌರವರೊಡನೆ ಯುದ್ಧದಲ್ಲಿ ಧರ್ಮದಿಂದ ಮೂಢನಾಗಿರುವಾಗ ಆ ಅರ್ಜುನಲ್ಲಿರ್ತಕ್ಕಂತಹ ಭಯವನ್ನ ತೆಗಿಲಿಕ್ಕೆ ತೋರಿಸಿರ್ತಕ್ಕಂತಹದ್ದು ವಿಶ್ವರೂಪ. ಅರ್ಜುನಿಗೆ ಎಲ್ಲಾ ರೂಪಗಳನ್ನ ನೋಡುವಂತಹ ಒಂದು ಭಾಗ್ಯ ಸಿಕ್ತು. ಸೊ ಧ್ರುವನಿಗಾಗ್ಲಿ ಮತ್ತು ವಸುದೇವ ದೇವಕಿಯರಿಗಾಗ್ಲಿ ಕರಿರಾಜನಿಗಾಗ್ಲಿ ಇನ್ನು ಬೇರೆ ಬೇರೆ ರೂಪದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದೊಂದೇ ಅವತಾರಗಳು ನಮಗೆ, ಅಂದ್ರೆ ಒಂದೊಂದೇ ರೂಪಗಳು ಕಾಣುತ್ತವ. ಆದ್ರೆ ಇಲ್ಲಿ ಅರ್ಜುನನಿಗೆ ಸೊ ವಿಶ್ವರೂಪ ಮತ್ತು ಲೀಲಾ ಮಾನುಷ ರೂಪ ಮತ್ತು ಸೌಮ್ಯ ರೂಪ, ಮೂರು ರೀತಿಯಾಗಿರ್ತಕ್ಕಂತಹ ದರ್ಶನಗಳನ್ನ ನಾವು ಈ ವಿಶ್ವರೂಪದಲ್ಲಿ ನೋಡಬಹುದು. ಈಗ ನೋಡಿರುವಂತಹದ್ದು ಅರ್ಜುನ ವಿರಾಟ್ ರೂಪ, ವಿಶ್ವರೂಪ. ಎಂತ ಇದು ವಿರಾಟ್ ರೂಪ ಅಂತಂದ್ರ ಯಥಾ ನದೀನಾಂ ಬಹವ ಅಂಬು ವೇಗಾಹ, ಎಲ್ಲಾ ನದಿಗಳು ಹೇಗೆ ಸಮುದ್ರದ ಕಡೆ ಧಾವಿಸ್ತಾ ಇದೆವೋ ತಥಾ ತವಾಮಿ ನರಲೋಕ ವೀರಾಹ, ಹಾಗೆ ಈ ಏನು 18 ಅಕ್ಷೋಹಿಣಿ ಸೈನ್ಯ ಇದೆಲ್ವಾ, ಈ ಎಲ್ಲ 18 ಅಕ್ಷೋಹಿಣಿ ಸೈನ್ಯ ಆ ಪರಮಾತ್ಮನ ಮುಖದ ಕಡೆ ಓಡ್ತಾ ಇರ್ತಕ್ಕಂತಹದ್ದು ಭೀಕರವಾಗಿರ್ತಕ್ಕಂತಹ ರೂಪ. ಈ ಭೀಕರವಾಗಿರ್ತಕ್ಕಂತಹ ರೂಪ ನಾವು ಮತ್ತೆ ಎಲ್ಲಿ ಕಾಣಬಹುದು ಅಂತಂದ್ರೆ
ಉಗ್ರ ನರಸಿಂಹ ಪ್ರಹ್ಲಾದನಿಗೆ ಹಿಂಸೆಯನ್ನ ಕೊಟ್ಟಾಗ ಅಲ್ಲಿ ಪ್ರಹ್ಲಾದ ಹೆದರ್ಕೊಂಡೇನು ಅವನು ಕೇಳಿರ್ತಕ್ಕಂಥದ್ದೆಲ್ಲ ತನ್ನ ತಂದೆಗೆ ಅವನು ಅದರ ಸತ್ಯವನ್ನ ತೋರಿಸಿರ್ತಕ್ಕಂಥದ್ದು. ಹೀಗೆ ನಾವು ಇಡೀ ನಮ್ಮ ಇತಿಹಾಸವನ್ನ ನೋಡಿದ್ವಿ ಅಂತಂದ್ರೆ ಅನೇಕ ರೀತಿಯಾಗಿ ಜೀವನದಲ್ಲಿ ಅವರವರ ಒಂದು ಭಕ್ತಿಗೆ ಅನುಗುಣವಾಗಿ ಇಂತಹ ಸಂಗತಿಗಳು ನಡೀತಾನೆ ಇರ್ತವೆ. ದೇವನೇ ದೈವ ರೂಪವಾಗಿ ಅನೇಕ ರೀತಿಯಾಗಿ ನಮಗೆ ಅದು ದರ್ಶನ ಆಗಿರುತ್ತದೆ. ಆದ್ರೆ ನಮ್ಮ ತಲೆಯಲ್ಲಿ ದೈವ ದೇವರು ಈ ಎರಡರನ್ನ ನಾವು ಸರಿಯಾಗಿ ತಿಳಿದುಕೊಳ್ಳಲಾರದೆ ಮನುಷ್ಯ ರೂಪದಲ್ಲಿ ಯಾರಾದರೂ ಹೆಲ್ಪ್ ಮಾಡಿದ್ರೆ ಅದು ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಅದು ವಿನಾಕಾರಣವಾಗಿ ಯಾರಾದರೂ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಏನಾದರೂ ಒಂದು ಸೂಚನೆಯನ್ನ ಏನಾದರೂ ಒಂದು ಸಹಾಯವನ್ನ ಮಾಡಿದಾಗ ಅದು ನಮಗೆ ಅಷ್ಟು ಪರಿಣಾಮ ಬೀರೋದಿಲ್ಲ. ಯಾಕೆ ಅಂತಂದ್ರೆ ನಾವು ದೇವರನ್ನ ಮತ್ತು ಮನುಷ್ಯರನ್ನ ಎರಡನ್ನ ಬೇರೆ ಬೇರೆ ಮಾಡಿಬಿಟ್ಟಿದ್ದೀವಿ. ಇದು ದೋಷ ಇಲ್ಲದಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ದೋಷ. ಅಂದ್ರೆ ಸಾಮಾನ್ಯವಾಗಿ ಎಲ್ಲರ ಸ್ವಭಾವ ಹಾಗೇನೆ. ಯಾಕಂದ್ರೆ ಇಂಥ ಕಥೆಗಳನ್ನ ಕೇಳಿದಾಗ, ಇಂತಹ ಪ್ರಸಂಗಗಳನ್ನ ಕೇಳಿದಾಗ ಅವು ಕಥಾ ರೂಪದಲ್ಲಿ ರಂಜಿಸುವಂತಹ ಒಂದು ಭಕ್ತಿಯನ್ನ ಕಳೆದುಕೊಂಡು ಬರೀ ರಂಜಿಸುವಂತಹ ಒಂದು ವ್ಯವಸ್ಥೆ ಏರ್ಪಟ್ಟಾಗ ಈ ರೀತಿಯಾಗಿರ್ತಕ್ಕಂತಹ ಒಂದು ಮನೋಸ್ಥಿತಿ ಬರುವಂತಹದ್ದು ಸಹಜ. ಸೊ ಹಾಗಾಗಿ ಅಂತಹ ಮನೋಸ್ಥಿತಿಯಿಂದ ನಾವು ಬೆಳೆಬೇಕು ಅಂತಂದ್ರೆ ಅದಕ್ಕೆ ರಾಮಾನುಜಾಚಾರ್ಯರು ಒಂದು ಕಡೆ ಅವರು ತಿಳಿಸ್ತಕ್ಕಂಥದ್ದು ಏನಂತಂದ್ರೆ ಜ್ಞಾನ ಇಲ್ಲದೆ ಇರ್ತಕ್ಕಂತಹ ಭಕ್ತಿ ಅದು ಭಕ್ತಿ ಆಗೋದಿಲ್ಲ ಅಂತ. ಶ್ರವಣವನ್ನ ಏನಕ್ಕೋಸ್ಕರ ಮಾಡ್ಬೇಕು, ಮನನವನ್ನ ಏನಕ್ಕೋಸ್ಕರ ಮಾಡ್ಬೇಕು ಅಂತಂದ್ರೆ ಯಾವುದು ಆ ಸತ್ಯ ವಸ್ತು ಇದೆಯೋ ಅದು ಸತ್ಯ ವಸ್ತು ಅಂತ ನಮ್ಮ ಬುದ್ಧಿಗೆ ಗೋಚರಕ್ಕೋಸ್ಕರ ಸಲುವಾಗಿ ನಾವು ಮೊದಲು ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು. ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಾಗ ಆವಾಗ ಭಗವಂತನಲ್ಲಿ ಭಕ್ತಿ ಎನ್ನುವಂತಹದ್ದು ದೃಢವಾಗುತ್ತೆ. ತುಂಬಾ ಜನ ನಾವೇನ್ ಮಾಡಿದ್ದೀವಿ, ಜ್ಞಾನನೇ ಬೇರೆ, ಭಕ್ತಿನೇ ಬೇರೆ, ಕರ್ಮನೇ ಬೇರೆ, ಹೀಗೆಲ್ಲ ಮಾಡಿದ್ದೀವಿ. ಹಾಗಲ್ಲ. ಒಂದು ಆ ತತ್ಸ್ವರೂಪವನ್ನ ಅರ್ಥ ಮಾಡಿಕೊಳ್ಬೇಕಾಯ್ತಂದ್ರೆ ಅಲ್ಲಿ ಜ್ಞಾನನೂ ಬೇಕಾಗತ್ತೆ, ಭಕ್ತಿನೂ ಬೇಕಾಗತ್ತೆ, ಯೋಗನೂ ಬೇಕಾಗತ್ತೆ, ಕರ್ಮನೂ ಬೇಕಾಗತ್ತೆ. ಸೊ ಹಾಗಾಗಿ ಶ್ರೀ ಅರಬಿಂದೋ ಅವರು ಇದನ್ನ ಪೂರ್ಣ ಯೋಗ ಅಂತ ಅವರು ವ್ಯಾಖ್ಯಾನಿಸಿರ್ತಕ್ಕಂಥದ್ದು. ಸೊ ಕಾಕತಾಳೀಯ ಎಂಬಂತೆ ಈ ಯಾವ ವಸುದೇವ ದೇವಕಿಯರಿಗೆ ಆ ಚತುರ್ಭುಜಧಾರಿಯಾಗಿರ್ತಕ್ಕಂತಹ ಪರಮಾತ್ಮನ ದರ್ಶನವಾಗಿರ್ತಕ್ಕಂತಹದ್ದು ನಾಳೆ ಕೃಷ್ಣ ಜನ್ಮಾಷ್ಟಮಿ. ಇವತ್ತು ನಾವು ಆ ವಿಷಯವನ್ನು ಮಾತಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಇಂಥ ಅನೇಕ ಸಂಗತಿಗಳು ಅಂದ್ರೆ ಇದರಿಂದ ನಮ್ಮ ಒಂದು ಏನು ಈ ಜರ್ನಿ ಇದೆಯಲ್ವಾ, ಈ ಜರ್ನಿ ದೈವದತ್ತವಾಗಿ ಪ್ರಕೃತಿ ಇದಕ್ಕೆ ಅತ್ಯಂತ ಪೂರಕವಾಗಿದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಹಾಗಾಗಿ ಜ್ಞಾನದಿಂದ ನಮ್ಮ ಮನಸ್ಸು ಪರಿಪಕ್ವವಾದಾಗ ಇಂತಹ ವಿಶೇಷ ದಿನಗಳಲ್ಲಿ ಹೆಚ್ಚು
ಭಾವ ಉತ್ಪತ್ತಿಯಾಗಿ ಅಂತರಂಗದಲ್ಲಿ ಒಂದು ಶಾಂತತೆ ನೆಲೆಸುವಂತಹ ಸ್ಥಿತಿಯನ್ನ ಪಡೆದುಕೊಳ್ಳಬಹುದು. ಸೊ ಆ ಕಾರಣದಿಂದ ಒಂದಿಷ್ಟು ನಾಳಿನ ದಿನವನ್ನ ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಈ ದಿನ ಮತ್ತು ಈ ಸನ್ನಿವೇಶದಲ್ಲಿ ಇವತ್ತಿನ ಪಾಠದಲ್ಲಿ ಆ ರೂಪನೂ ಕೂಡ ಅರ್ಜುನಿಗೆ ಭಗವಂತ 50ನೇ ಶ್ಲೋಕದಲ್ಲಿ ತೋರಿಸ್ತಾನೆ. ತತ್ಕಾರಣ ಈ ಒಂದು ಸಣ್ಣ ಕಿರು ಪರಿಚಯ. ಶ್ಲೋಕ ನಂಬರ್ 45. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿಥಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಪ್ರಸೀದ ಅಂದ್ರೆ ಪ್ರಸನ್ನನಾಗು, ದೇವೇಶ ಎಲ್ಲಾ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂತಹ ಈಶನೇ, ಜಗನ್ನಿವಾಸ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯನಾಗಿರ್ತಕ್ಕಂತಹ ಹೇ ಪರಮಾತ್ಮನೇ, ನೀನು ಪ್ರಸನ್ನನಾಗು. ಅರ್ಜುನ ಯಾವ ಒಂದು ವಿರಾಟ್ ರೂಪವನ್ನ ನೋಡಿದ ಮೇಲೆ ಎರಡು ಸಂಗತಿಗಳನ್ನ ಅವನು ಹಂಚಿಕೊಳ್ತಾನೆ. ಒಂದು ಅದೃಷ್ಟಪೂರ್ವಂ ಹೃಷಿತೋ ಅಸ್ಮಿ, ಈ ನೋಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ, ಅದೃಷ್ಟ ಅಂತಂದ್ರೆ ನೋಡುವಂತಹದ್ದು, ಅದೃಷ್ಟ ಅಂತಂದ್ರೆ ನೋಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ, ಅಂದ್ರೆ ಯಾರು ಮನುಷ್ಯರು ನೋಡ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಅಥವಾ ಇನ್ನೊಂದು ರೂಪವನ್ನ ನಾನು ನೋಡಿದ್ದೀನಿ. ಅಂತಹ ರೂಪದಿಂದ ನನಗೇನಾಗಿದೆ ಅಂದ್ರೆ ಹೃದಯದಲ್ಲಿ ಅಂದ್ರೆ ನನಗೆ ಹರ್ಷವಾಗಿದೆ. ಹರ್ಷಿತಃ ಅಸ್ಮಿ, ಹರ್ಷಗೊಂಡಿದ್ದೇನೆ ನಾನು. ಮತ್ತೆ ಇನ್ನೊಂದು ಸಂಗತಿ, ದೃಷ್ಟ ಭಯೇನ ಚ ಪ್ರವ್ಯತಿಥಂ ಮನೋಮೇ. ಒಂದು ಕಡೆ ನನಗೆ ನಿನ್ನ ರೂಪ ನೋಡಿ ಸಂತೋಷ ಆಗ್ಯದ, ಆದ್ರೆ ಇನ್ನೊಂದು ಕಡೆ ಮನಸ್ಸಿನಲ್ಲಿ ಏನಾಗ್ತಿದೆ ಅಂತಂದ್ರೆ ಪ್ರವ್ಯತಿಥಂ ಅಂದ್ರೆ ನಾನು ಅತ್ಯಂತ ವ್ಯಾಕುಲಗೊಂಡಿದ್ದೇನೆ, ಭೀತನಾಗಿದ್ದೇನೆ. ಭಯದಿಂದ ನಾನು ಹೆದರಿ ಬಿಟ್ಟಿದ್ದೇನೆ. ಭಯೇನ ಚ ಪ್ರವ್ಯತಿಥಂ ಮನೋಮೆ, ನಿನ್ನ ಈ ಉಗ್ರ ರೂಪವನ್ನ ನೋಡಿ ನನ್ನ ಮನಸ್ಸು ವ್ಯಾಕುಲಗೊಂಡಿದೆ, ಭಯಗೊಂಡಿದೆ. ತತ್ಕಾರಣ ತದೇವ ಮೇ ದರ್ಶಯ ದೇವರೂಪಂ, ಹಾಗಾಗಿ ನಿನ್ನ ಪೂರ್ವ ರೂಪ ಯಾವುದು ಇದೆಯೋ, ಸೊ ಸಾರಥಿಯಾಗಿ ಇರುವಂತಹ ನಿನ್ನ ಪೂರ್ವ ರೂಪ ಯಾವುದಿದೆಯೋ ಅಂತಹ ರೂಪದಿಂದ ಪುನಃ ನೀನು ನನಗೆ ಪ್ರಸನ್ನನಾಗು ಅಂತ ಹೇಳಿ ಅರ್ಜುನ ತನ್ನ ಎಲ್ಲಾ ಕ್ಷಮಾಪಣೆಗಳನ್ನ ಮುಗಿಸಿ ಈಗ ಅಂಜಲಿಬದ್ಧನಾಗಿ ಪರಮಾತ್ಮನಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ಏನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಕಿರೀಟಿನಂ ಅಂದ್ರೆ ತಲೆಯಲ್ಲಿ ಕಿರೀಟವನ್ನ ಧರಿಸಿದವನೇ, ಗದಿನಂ ಚಕ್ರಂ ಹಸ್ತಂ ಅಂದ್ರೆ ಚಕ್ರ ಮತ್ತು ಗದೆಯನ್ನ ಕೈಯಲ್ಲಿ ಧರಿಸಿರ್ತಕ್ಕಂಥವನೇ, ಗದಾಧರನೇ, ಚಕ್ರಧರನೇ, ಚಕ್ರಪಾಣಿಯೇ,
ದ್ರಷ್ಟುಂ ಅಹಂ ತಥೈವ, ಈ ರೀತಿಯಾಗಿ ನಿನ್ನನ್ನ ನಾನು ನೋಡಲು ಇಚ್ಛಿಸುತ್ತೇನೆ. ಹೀಗೆ ಹೇಳುವಾಗ ಅವನು ಒಂದು ಸಂಗತಿಯನ್ನ ಪಾಯಿಂಟ್ ಔಟ್ ಮಾಡ್ತಾನೆ. ತೇನ ಇವ ರೂಪೇಣ ಚತುರ್ಭುಜೇನ, ಚತುರ್ಭುಜಧಾರಿಯಾಗಿರ್ತಕ್ಕಂತಹ ರೂಪವನ್ನ ನನಗೆ ತೋರಿಸು. ಹೇ ಸಹಸ್ರ ಭಾವು ಭವ ವಿಶ್ವಮೂರ್ತಿ. ಸಹಸ್ರ ಭಾವು ಅಂದ್ರೆ ಸಹಸ್ರ ಸಹಸ್ರ ಕೈಗಳು ಉಳ್ಳಂತ, ಬಾಹು ಅಂದ್ರೆ ತೋಳುಗಳು. ಸೊ ಸಹಸ್ರ ಸಹಸ್ರ ತೋಳುಗಳು ಇರುವಂತಹ ಈ ವಿಶ್ವಮೂರ್ತಿ ವಿರಾಟ್ ರೂಪಣೆ ನನಗೆ ಸಾಮಾನ್ಯವಾಗಿರ್ತಕ್ಕಂತಹ ರೂಪವನ್ನ ಮತ್ತೆ ಚತುರ್ಭುಜೇನ, ಇದು ಐ ಥಿಂಕ್ ಅವನನ್ನ ಗುಣಗಾನ ಮಾಡ್ಲಿಕ್ಕೋಸ್ಕರ ಹೇಳಿದ್ನೋ ಏನೋ ಗೊತ್ತಿಲ್ಲ. ಅಂತನೂ ಕೂಡ ಚತುರ್ಭುಜ ಅಂತಕ್ಕಂತಹ ಒಂದು ವರ್ಡನ್ನ ಹಾಕಿದ ಇಲ್ಲಿ ಅರ್ಜುನ. ಸೊ ಆ ಕಾರಣದಿಂದ ಆ ಅಂದ್ರೆ ಈ ಉಗ್ರ ರೂಪವನ್ನ ಶಮನ ಮಾಡೋದ್ರ ಜೊತೆಗೆ ಮತ್ತೆ ಚತುರ್ಭುಜವನ್ನ ತೋರಿಸಿ ಪುನಃ ಮತ್ತೆ ಸಾಮಾನ್ಯ ರೂಪಕ್ಕೆ ಮರಳತಕ್ಕಂಥದ್ದನ್ನ ನಾವು ನೋಡ್ತೀವಿ ಇದರಲ್ಲಿ. ಸೊ ಹಾಗಾಗಿ ಅರ್ಜುನ ಎಷ್ಟು ಪುಣ್ಯವಂತ ಅಂದ್ರೆ ಎಲ್ಲಾ ರೂಪಗಳನ್ನ ಅವನು ಸೌಮ್ಯ ರೂಪವನ್ನ ನೋಡಿದ, ಲೀಲಾಮಾನುಷ ರೂಪವನ್ನ ನೋಡಿದ, ಮತ್ತೆ ಉಗ್ರ ರೂಪವನ್ನ ನೋಡಿದ. ಯಾವ ಪ್ರಹ್ಲಾದ ಉಗ್ರ ರೂಪವನ್ನು ನೋಡಿದ್ನು, ಅದೇ ಉಗ್ರ ರೂಪವನ್ನ ನೋಡಿದ. ಯಾವ ಬಲಿ ಚಕ್ರವರ್ತಿ ವಿಶ್ವಾತ್ಮಕನಾಗಿ ಬೆಳೆದಿರ್ತಕ್ಕಂತಹ ಆಕಾಶದ ಎತ್ತರಕ್ಕೆ ಬೆಳೆದಿರ್ತಕ್ಕಂತಹ ಆ ವಾಮನ ರೂಪವನ್ನ ನೋಡಿದ್ನು. ನಭಸ್ಪೃಶ, ಇಲ್ಲಿ ಕೂಡ ಅರ್ಜುನ ಅದೇ ರೀತಿಯಾಗಿ ಆಕಾಶದ ಎತ್ತರಕ್ಕೆ ನಿಂತಿರ್ತಕ್ಕಂಥದನ್ನ ರೂಪವನ್ನ ನೋಡಿದ. ಇನ್ನು ಯಾವ ವಸುದೇವ ದೇವಕಿಯರಿಗೆ ಮತ್ತೆ ಧ್ರುವ ಮಹಾರಾಜನಿಗೆ ಸಂತೈಸುವಂತಹ, ಅವರ ಭಯವನ್ನ ನಿವಾರಿಸುವಂತಹ ಯಾವ ರೂಪವನ್ನ ನೋಡಿದ್ನು ಅದನ್ನು ಕೂಡ ಅರ್ಜುನ ನೋಡಿದ್ದೇನೆ. ಅಂದ್ರೆ ಒಂದು ರೀತಿಯಿಂದ ಇದನ್ನ ಪೂರ್ಣ ಅವತಾರ ಅಂತ, ಕೃಷ್ಣನ ಅವತಾರ ಇದೆಲ್ಲ ಪೂರ್ಣ ಅವತಾರ. ಹಾಗಾಗಿ ಕೃಷ್ಣನಾಗಿರೋದ್ರಿಂದನೇ ಆ ಎಲ್ಲಾ ರೂಪಗಳನ್ನ ಅರ್ಜುನಿಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗಿದೆ. ನಾವು ಬೇರೆ ಬೇರೆ ಅವತಾರಗಳಲ್ಲಿ ಒಂದೊಂದನ್ನ ನೋಡ್ತೀವಿ, ಆದರೆ ಈ ಕೃಷ್ಣ ಅವತಾರದಲ್ಲಿ ಪೂರ್ಣ ಅವತಾರ ಅಂತ ಏನ್ ಕರಿತೀವಿ. ಹಾಗಾಗಿ ಅವನು ಎಲ್ಲವನ್ನ ಸಾಮಾನ್ಯನಾಗಿದ್ದಾನೆ, ಮತ್ತೆ ಅತಿ ಮಾನುಷನಾಗಿದ್ದಾನೆ. ಅನೇಕ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿತ್ವ, ಅನಂತ ವ್ಯಕ್ತಿತ್ವ ಈ ಕೃಷ್ಣ ಅವತಾರದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ. ಹೀಗೆ ಅರ್ಜುನ ಏನು ಅಂಜಲಿ ಬದ್ಧನಾಗಿ ಕೇಳಿಕೊಂಡಾಗ ಭಗವಂತ ಅವನ ಪ್ರಸನ್ನನಾಗಿ ಹೇಳುವಂತಹ ಮಾತು, ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋಮಯಂ ವಿಶ್ವಂ ಅನಂತಂ ಆದ್ಯಂ ಯನ್ಮೇ ತ್ವದನ್ನೇನ ನ ದೃಷ್ಟಪೂರ್ವಂ. ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್. ಮಯಾ ಪ್ರಸನ್ನೇನ, ಹೇ ನೀನು ಕೇಳ್ತಾ ಇದ್ದಿ ಅಂತ ಹೇಳಿ, ನಿನ್ನ ಪ್ರಸನ್ನ ಅಂದ್ರೆ ನನಗೆ ಸಂತೋಷ ಪಡಿಸಕ್ಕೋಸ್ಕರ ಸಲುವಾಗಿ ನಾನು ಯಾವ ಒಂದು ಯೋಗ ಶಕ್ತಿಯಿಂದ, ಯೋಗಾತ್ ಅಂದ್ರೆ ಯೋಗ ಶಕ್ತಿಯಿಂದ ಯಾವ ನಿನಗೆ ರೂಪವನ್ನ ತೋರಿಸಿದ್ದೀನೋ ಅಂತಹ ರೂಪವನ್ನ ನಾನು ವಿಡ್ರಾ ಮಾಡಿಕೊಂಡು ನಿನಗೆ ಸಾಮಾನ್ಯವಾಗಿರ್ತಕ್ಕಂಥ ರೂಪವನ್ನ ತೋರಿಸ್ತೇನೆ. ಅದೆಂತದಂದ್ರೆ ತೇಜೋಮಯಂ ವಿಶ್ವಂ ಅನಂತಂ ಆದ್ಯಂ, ಅಂದ್ರೆ ಅದು ಸಂಪೂರ್ಣವು, ಅನಂತವು, ಆದ್ಯವು
ಅಂದ್ರೆ ಆದ್ಯ ಅಂತಕ್ಕಂಥದ್ದು ಆದಿಯಿಂದ ಇರತಕ್ಕಂಥದ್ದು ವಸ್ತುತಃ ನಾನು ಹಾಗೆ ಇದ್ದೀನಿ ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ನಾವು ಬಹಳ ಮುಖ್ಯವಾಗಿ. ಅಂದ್ರೆ ಪರಮಾತ್ಮನ ರೂಪ ಯಾವಾಗ್ಲೂ ಕೂಡ ಅದು ವಿರಾಟ್ ರೂಪನೇ. ಆ ವಿರಾಟ್ ರೂಪನಾಗಿರ್ತಕ್ಕಂಥವನು ಆಗಾಗ ಈ ಭಕ್ತರ ಮೇರೆಗೆ ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಭಾವಗಳಿಂದ ತೋರಿಸಿಕೊಂಡಿರ್ತಕ್ಕಂಥದ್ದು ಕಾಣುತ್ತೆ ನಮಗೆ. ಅದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಆದ್ಯಂ ವಿಶ್ವಂ ಅನಂತಂ ಆದ್ಯಂ. ಸೊ ಈ ಅನಂತವಾಗಿರ್ತಕ್ಕಂಥದ್ದು ಯಾವುದು ರೂಪ ಇದೆಯೋ ಮತ್ತೆ ತೇಜೋಮಯಂ ಎಲ್ಲವನ್ನ ಬೆಳಗತಕ್ಕಂತಹ ಯಾವುದು ದಿವಿಸೂರ್ಯ ಸಹಸ್ರಸ್ಯ ಅಂತ ಹೇಳಿದಲ್ವ, ಹಾಗೆ ಸರ್ವವನ್ನ ಬೆಳಗತಕ್ಕಂತಹ ಸೊ ಆದಿಯಾಗಿರ್ತಕ್ಕಂತಹ ಆ ರೂಪ. ಆದ್ರೆ ಅದನ್ನ ಎನ್ಮೆ ತ್ವದನ್ನೇನ ನ ದೃಷ್ಟಪೂರ್ವಂ. ಆ ರೂಪ ನಿನಗೇನು ತೋರಿಸಿದ್ದೇನೋ ಆ ರೂಪ ಅದು ಹಿಂದೆ ಯಾರು ನೋಡಿಲ್ಲ. ಅದನ್ನ ಆ ರೂಪ ಮತ್ತೆ ಪುನಃ ನಿನ್ನನ್ನ ಬಿಟ್ಟರೆ ಬೇರೆ ಯಾರು ಕೂಡ ನೋಡಿಲ್ಲ. ಅದನ್ನ ಹಿಂದೆ ಆದಿಯಿಂದ ಹಿಡಿದು ಕೂಡ ಏನೆಲ್ಲ ಯಾರು ಋಷಿಗಳೆಲ್ಲ ಯಾರೆಲ್ಲ ಇದ್ದಾರೋ ಅವ್ರು ಯಾರು ಕೂಡ ನಿನ್ನನ್ನ ನೋಡಕ ಅಂತ ನಾನೇನ್ ನಿನಗೆ ವಿಶ್ವರೂಪ ತೋರಿಸಿದ್ದೀನಿ ಅದನ್ನ ಅವ್ರು ಯಾರು ನೋಡಿಲ್ಲ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಏನೊಂದು ನಾನೇನು ತಪ್ಪು ಮಾಡಿದ್ದೀನಿ ಎನ್ನುವಂತಹದ್ದು ಭಾವ ಬಂದಿತ್ತಲ್ಲ, ಆ ಭಾವವನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ, ಮತ್ತೆ ಏನು ಭಯಗೊಂಡಿದ್ದ ಭಯವನ್ನು ತೆಗಿಲಿಕ್ಕೋಸ್ಕರ ಸಲುವಾಗಿ ಈಗ ಅವನನ್ನ ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಅವನನ್ನ ಕಾರ್ಯಪ್ರವೃತ್ತನನ್ನಾಗಿ ಮಾಡ್ಬೇಕಾಗ್ಯದ. ಹೆದರಿಕೊಂಡಿರ್ತಕ್ಕಂಥವನಿಗೆ ಮತ್ತೆ ಪುನಃ ಕರ್ಮ ಮಾಡ್ಲಿಕ್ಕೆ ಅವನನ್ನ ಪ್ರೇರೇಪಿಸ್ಬೇಕಾಗ್ಯದ. ಅದಕ್ಕೆ ಯಾವಾಗ್ಲೂ ಕೂಡ ಪರಮಾತ್ಮ ಮನುಷ್ಯ ರೂಪೇಣ ತನ್ನ ಕಾರ್ಯವನ್ನ ಮಾಡ್ತಾನೆ. ನಾವು ಪ್ರಾರಬ್ಧ ಕರ್ಮವನ್ನ ನೋಡುವಾಗ ಪಂಚದಶಿಯಲ್ಲಿ ಇದನ್ನ ವಿಚಾರ ಮಾಡಿದ್ದೀವಿ. ಅವನೇ ಭೋಗರೂಪೇಣ, ಈಶ್ವರನೇ ಭೋಗರೂಪೇಣ ಭೋಗವನ್ನ ಕೊಡ್ತಾನೆ. ಅಂದ್ರೆ ಅರ್ಥ ಏನಾಯ್ತು? ಈ ಎಲ್ಲ ವಸ್ತುಗಳು ವ್ಯಕ್ತಿಗಳ ಮೂಲಕನೇ ಈಶ್ವರನೇ ಇರ್ತಕ್ಕಂತಹದ್ದು. ಆದ್ರೆ ಅದು ಎಲ್ಲರಿಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಅರ್ಥ ಆಗತ್ತಂತಂದ್ರೆ ಅದು ಆ ಶಾಸ್ತ್ರದ ಏನು ರಹಸ್ಯ ಇದೆ ಅಲ್ವಾ, ವ್ಯಾಸ ಹೃದಯ ಅಂತ. ಯಾರಿಗೆ ವ್ಯಾಸರ ಹೃದಯ ಅರ್ಥ ಆಗುತ್ತೆ ಆವಾಗ ಅದು ಯಾವಾಗ್ಲೂ ಇರ್ತಕ್ಕಂತಹ ಅನಂತ ರೂಪನೇ ಎಲ್ಲರಿಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಒಂದೊಂದು ಭಾವದಿಂದ ಹೋದವರಿಗೆ ಆ ರೂಪ ಸಿಗದಿಲ್ಲ. ಅದನ್ನ ಪುನಃ ಮತ್ತಿಲ್ಲಿ ಹೇಳ್ತಾ ಇದ್ದಾರೆ. ನವೇದ ಯಜ್ಞಾದ್ಯನೈರ್ನ ದಾನೈಃ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪ ಶಕ್ಯ ಅಹಂ ಭೂಲೋಕೆ ದ್ರಷ್ಟುಂ ತ್ವದನ್ನೇನ ಕುರು ಪ್ರವೀರ. ಅರ್ಜುನನನ್ನ ಹೊಗಳ್ತಾ ಇದ್ದಾನೆ ಇಲ್ಲಿ. ಏನು ಕುರುಪ್ರವೀರ? ಕುರುಪ್ರವೀರ ಅಂತಂದ್ರೆ ಕುರುವಂಶದಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನೇ. ನ ವೇದ ಅಂದ್ರೆ ಯಾರು ವೇದಗಳನ್ನ ಅಧ್ಯಯನ ಮಾಡಿ ವೇದದ ವೇದಿಯಾಗಿರ್ತಕ್ಕಂತಹ, ವೇದದ ವೇದಿ ಅಂದ್ರ ವೇದ ಯಾರನ್ನ ಹೇಳಲಿಕ್ಕೆ ಹೊರಟದು ಆ ವೇದಿ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನ ವೇದಾಧ್ಯಯನಗಳು ವೇದವನ್ನ ಅಧ್ಯಯನ ಮಾಡ್ತಾರೆ. ಅವ್ರಿಗೆ ಆ ವೇದ ಮಾತ ರೂಪದಲ್ಲಿ ದರ್ಶನ ಆಗುತ್ತೆ, ಈ ವಿಶ್ವರೂಪ ದರ್ಶನ ಆಗಲ್ಲ ಅಂತ. ಮತ್ತೆ ಕೆಲವೊಬ್ರು ಯಜ್ಞ ರೂಪೇಣ, ಸೊ ಅಗ್ನಿ ಪುರುಷನನ್ನ ಅಗ್ನಿ ನಾರಾಯಣನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಅಗ್ನಿ ರೂಪದಲ್ಲಿ ನಾರಾಯಣ ದರ್ಶನ ಆಗ್ತಾನೆ. ಇನ್ನು ಕೆಲವೊಬ್ರು ಅಧ್ಯಯನ ರೂಪದಲ್ಲಿ ದರ್ಶನ ತಪಸ್ಸು ಮಾಡ್ತಾರೆ, ಅವರಿಗೆ ನಿರಾಕಾರ ನಿರ್ಗುಣ ಆಗಿರ್ತಕ್ಕಂತಹ ಶಾಂತ ಸ್ವರೂಪವಾಗಿರ್ತಕ್ಕಂತಹ
ಆ ರೂಪ ದರ್ಶನ ಆಗುತ್ತೆ. ಈ ಆ ಲೀಲಾಮಾನುಷ ರೂಪ ಅವ್ರಿಗೆ ದರ್ಶನ ಆಗಂಗಿಲ್ಲ. ಮತ್ತೆ ಇನ್ನು ಕೆಲವೊಬ್ಬರು ದಾನಹಿ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಕೂಡ ಆ ದಾನ ಮಾಡ್ತಾನೆ ಹೋಗ್ತಾರೆ. ಆ ದಾನದಿಂದ ಏನ್ ಬರ್ತದ? ಪುಣ್ಯ ಬರ್ತದ. ಆ ಪುಣ್ಯದಿಂದ ಏನ್ ಸಿಗುತ್ತಂದ್ರೆ ಅವ್ರಿಗೆ ಇಷ್ಟವಾಗಿರ್ತಕ್ಕಂತಹ ಆ ರೂಪದಲ್ಲಿ ಅವ್ರಿಗೆ ದರ್ಶನ ಆಗುತ್ತೆ. ಮತ್ತೆ ಕ್ರಿಯಾ ಅಂತಂದ್ರೆ ಕರ್ಮದಿಂದ ಕೆಲಸವನ್ನ ಮಾಡ್ತಾರೆ, ಕರ್ಮಯೋಗದಿಂದ. ಆ ಕರ್ಮಯೋಗದಿಂದ ಕೆಲಸ ಮಾಡತಕ್ಕಂಥವ್ರಿಗೆ ಯಜ್ಞ ರೂಪನಾಗಿರ್ತಕ್ಕಂತಹ ಆ ಪರಮಾತ್ಮನ ದರ್ಶನ ಆಗತ್ತೆ. ಇನ್ನು ಉಗ್ರ ತಪಃ ಅಂದ್ರೆ ಉಗ್ರವಾದ ತಪಸ್ಸಿನಿಂದ ಯಾರು ಪರಮಾತ್ಮನ ತಿಳಿಬೇಕಂತ ಮಾಡ್ತಾರೆ, ಅವ್ರಿಗೆ ಅವ್ರದೇ ಆಗಿರ್ತಕ್ಕಂತಹ ಏನು ಒಂದು ಇಚ್ಛೆ ಇರ್ತದೋ ಆ ರೂಪದಲ್ಲಿ ಅವರಿಗೆ ದರ್ಶನ ಆಗುತ್ತೆ. ಆದರೆ ಏವಂ ರೂಪಃ ಶಕ್ಯ ಅಹಂ ಲೋಕೆ. ಆದರೆ ಈಗ ನಿನಗೇನ್ ನಾನು ತೋರಿಸಿದ್ದೀನಲ್ವಾ, ಈ ರೂಪವನ್ನ ನೋಡ್ಲಿಕ್ಕೆ ಯಾರು ಶಕ್ಯರಲ್ಲ. ಹಾಗಾಗಿ ನಷ್ಟಂ ತದನ್ನೇನ ನ ಕುರು ಪ್ರವೀರ. ಇದನ್ನ ನಿನ್ನ ಬಿಟ್ಟ ಮೇಲೆ ಮತ್ತೆ ಇನ್ನು ಯಾರು ಇಷ್ಟು ಎಲ್ಲ ಸಂಗತಿಗಳನ್ನ ಹೇಳಿದ್ರಲ್ಲ, ಇವ್ರು ಯಾರು ಕೂಡ ವೇದಗಳಿಂದಲಾಗ್ಲಿ, ಯಜ್ಞಗಳಿಂದನಾಗ್ಲಿ, ಹೋಮಗಳಿಂದನಾಗ್ಲಿ, ತಪಸ್ಸಿನಿಂದನಾಗ್ಲಿ, ಅಧ್ಯಯನದಿಂದನಾಗ್ಲಿ, ಕರ್ಮದಿಂದಲಾಗ್ಲಿ, ಕ್ರಿಯೆಯಿಂದಾಗಿ ಯಾರೆಲ್ಲ ಏನು ಕೆಲಸ ಮಾಡ್ತಾರೆ ಅವರೆಲ್ಲರೂ ಅವರವರ ಭಾವದಲ್ಲಿ ಅವರಿಗೆ ಆ ರೂಪ ಸಿಗುತ್ತೆ ಬಿಟ್ರೆ, ಆದ್ರೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಯಾವುದು ವಿಶ್ವರೂಪ ಇದೆಯಲ್ಲ, ಇದು ನಿನ್ನನ್ನ ಬಿಟ್ರೆ ಮತ್ತೆ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ವ್ಯಾಖ್ಯಾನಕಾರರು ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾವಾಗ್ಲೂ ಅಷ್ಟನೆ, ನಾವು ಏನು ವಾಂಛೆ ಇಟ್ಕೊಂಡು ಹೋಗ್ತೀವಿ ಆ ವಾಂಛೆಯಿಂದ ಅಂದ್ರೆ ಇಚ್ಛಾಶಕ್ತಿಗಳು ತಪೋ ನಿರತರಾಗಿರ್ತಕ್ಕಂಥವ್ರು, ಕಠೋರವಾಗಿರ್ತಕ್ಕಂತಹ ಒಂದು ಧೃತಿ ಉಳ್ಳಂತವ್ರು, ಅವ್ರು ಏನಾಗ್ತಾರೆ ಅಂತಂದ್ರೆ ಅವ್ರ ಇಚ್ಛಾ ಸಾಮರ್ಥ್ಯ ಸ್ಟ್ರಾಂಗ್ ಇರೋದ್ರಿಂದ ಅವ್ರದ್ದು ಸ್ವಭಾವ ಸಾತ್ವಿಕ ಆಗಿ ಸ್ವರೂಪ ಅಂದ್ರೆ ಅವ್ರದ್ದು ನೇಚರ್, ಅವ್ರ ನೇಚರು ಆ ಸಾತ್ವಿಕ ಅಹಂನಿಂದ ಕೂಡಿರೋದ್ರಿಂದ ಅಂತವ್ರಿಗೆಲ್ಲ ಏನಾಗುತ್ತೆ ಅಂತಂದ್ರೆ ಅವರ ಇಚ್ಛೆಗನುಗುಣವಾಗಿರ್ತಕ್ಕಂತಹ ರೂಪ ಪ್ರಾಪ್ತಿ ಆಗುತ್ತೆ. ನಾವೆಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ದಾಸರನ್ನು ನಾವು ನೋಡಿದಾಗ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರಿಗೆ ಅವನಾಗಿ ತೋರುವನು ಅಂತ ಅವ್ರಂಗೆ ಇಚ್ಛೆ ಪಡ್ತಾರ ಹಾಗೆ. ಆದ್ರೆ ಪರಮಾತ್ಮನ ಇಚ್ಛೆ ಏನು ಅನ್ನುವಂತಹದ್ದು ಈ ವಿಶ್ವರೂಪ ದರ್ಶನದಲ್ಲಿ ಮಾತ್ರ ಗೊತ್ತಾಗಿದೆ ನಮ್ಗೆ. ಯಾಕೆ ಅಂತಂದ್ರೆ ಇಲ್ಲಿ ಅರ್ಜುನ ಕೇವಲ ಆ ರೀತಿಯಾದ ಯಾವುದೇ ಒಂದು ಸಂಕಲ್ಪ ಇಲ್ಲದೇನೆ ಕೇವಲ ಅಂಜಲಿಬದ್ಧನಾಗಿ ಅವನು ನನಗೆ ಯೋಗ್ಯತೆ ಇದ್ರೆ ನೀನು ತೋರಿಸು ಅಂತ ವಿನಮ್ರನಾಗಿ ಕೇಳಿಕೊಂಡಿರ್ತಕ್ಕಂಥ, ಅಲ್ಲಿ ಏನ್ ತೋರಿಸುತ್ತೆ? ಇಚ್ಛಾಶಕ್ತಿಯಿಂದ ಮಾಡುವಂತಹ ಕಾರ್ಯ. ಇಲ್ಲಿ ಇಚ್ಛಾಶಕ್ತಿ ಏನಿಲ್ಲ, ಭಗವಂತನಿಗೆ ತನ್ನನ್ನ ತಾನು ಸಮರ್ಪಿಸಿಕೊಂಡಿರ್ತಕ್ಕಂತಹ ಕಾರ್ಯ. ಯಾವಾಗ ಭಗವಂತನಿಗೆ ತನ್ನನ್ನ ತಾನು ಸಮರ್ಪಿಸಿಕೊಳ್ತಾನ ಅವಾಗ ತನ್ನನ್ನ ತಾನು ತೆರೆದು ತೋರಿಸುತ್ತಾನೆ ಅಂತ ಸ್ವಾಮಿ ಶಂಕರಾನಂದರು ಬಹಳ ಬ್ಯೂಟಿಫುಲ್ ಆಗಿ ಇದನ್ನ ಡಿಟೇಲ್ ಆಗಿ ಹೇಳಿದ್ದಾರೆ. ಇದನ್ನ ಉಳಿದವ್ರು ಏನ್ ಮಾಡಿದ್ರು? ಒಂದೊಂದು ರೂಪವನ್ನ ನೋಡಿದ್ರು. ಆದ್ರೆ ಅರ್ಜುನ ಮಾತ್ರ ಅವನಿಗೆ ಇಷ್ಟ ಆಗಿರೋದ್ರಿಂದ, ಸ್ವತಃ ಕೃಷ್ಣನಿಗೆ ಇಷ್ಟ ಆಗಿರೋದ್ರಿಂದ ಅವನ ದಿವ್ಯ ರೂಪವನ್ನ, ಅವನ ಅನಂತ ರೂಪವನ್ನ, ಅವನ ವಿಶ್ವರೂಪವನ್ನ, ಮತ್ತೆ ಪ್ರಪಂಚದಲ್ಲಿ ಏನು ಎಲ್ಲ ಲೀಲೆ ಇತ್ತೋ ಅದು ಎಲ್ಲ ರೂಪವನ್ನ ನೋಡಿರ್ತಕ್ಕಂಥವನು. ಹಾಗಾಗಿ ಈ ವಿಷಯದಲ್ಲಿ ನಾವು ಹೇಗೆ ಒಂದು ಮಗು ತಾಯಿಯನ್ನ ಅವಲಂಬಿಸಿದಾಗ ಆ
ಮಗುಗೆ ಏನ್ ಬೇಕು ಅದನ್ನ ತಾಯಿ ಹೇಗೆ ಕೊಡ್ತಾಳೋ ಆ ರೀತಿಯಾಗಿ ಈ ಭಕ್ತಿ ವಿಷಯದಲ್ಲಿ ಹಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಇನ್ನು ನಮಗೆ ಯಾವುದೋ ಒಂದಿಷ್ಟು ಇದೆಯೋ ವಾಂಛೆ ಅದು ಕೂಡ ಪ್ರಾಪ್ತಿಯಾಗತ್ತೆ. ಮತ್ತೆ ಅದರ ಜೊತೆಗೆ ಆ ಪರಮಾತ್ಮನ ಸಂಕಲ್ಪ ಏನದೋ ಅದು ಕೂಡ ದರ್ಶನವಾಗುತ್ತೆ. ಇದನ್ನ ಶ್ರೀ ಅರಬಿಂದೋ ಅವರು ಗೀತಾ ಪ್ರಬಂಧಗಳಂತ ಗೀತೆದ ಮೇಲೆ ವ್ಯಾಖ್ಯಾನ ಮಾಡುವಾಗ ಆ ಪರಮಾತ್ಮನ ಉಪಕರಣವಾಗಿ ಕೆಲಸ ಮಾಡಬೇಕು ಅಂತ. ಪರಮಾತ್ಮನ ಉಪಕರಣವಾಗಿ ಕೆಲಸ ಮಾಡಿದಾಗ ಆ ಪರಮಾತ್ಮನ ಕಾರ್ಯ ಅವನ ಸಂಕಲ್ಪ ಏನಿದೆ ಅಂತ ಗೊತ್ತಾಗತ್ತೆ. ಆ ರೀತಿಯಾಗಿ ಬರ್ಬೇಕಂದ್ರೆ ಏನ್ ಬೇಕು, ಅದಕ್ಕೆ ಬಹಳಷ್ಟು ಭಕ್ತಿ ಬೇಕಾಗತ್ತೆ. ಅಂತಹ ಭಕ್ತನಾಗಿರ್ತಕ್ಕಂಥ ಅರ್ಜುನನಿಗೆ ಯಾರಿಂದಲೂ ನೋಡಕ್ ಆಗದೇ ಇರತಕ್ಕಂತಹ ವಿಶ್ವರೂಪವನ್ನ ತೋರಿಸಿರೋದು, ಅದರ ಜೊತೆಗೆ ಅದರ ಮಹತ್ವವನ್ನ ಹೇಳಿರ್ತಕ್ಕಂಥದ್ದು. ಮಾತೇ ವ್ಯಥಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಂಗಮೇದಂ ಪ್ರಪೇತ ವಿಷ್ಪ್ರೀತ ಮನಾ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯಾಂ. ಹೀಗೆ ಅರ್ಜುನ ಏನು ಈ ಘೋರವಾದ ರೂಪವನ್ನ ನೋಡಿ ಅಂದ್ರೆ ವ್ಯಥ ಅಂದ್ರೆ ವ್ಯಥ ಅಂತಂದ್ರೆ ಏನು ಒಂದು ವ್ಯಥೆ ಇರೋದು, ಭಯಪಟ್ಟಿದ್ಯೋ ಈ ನನ್ನ ರೂಪವನ್ನ ನೋಡಿ ಈ ಘೋರವಾಗಿರ್ತಕ್ಕಂಥದ್ದು ನಿನಗೆ ಭ್ರಾಂತಿ ಆಗದಿರ್ಲಿ ಅಂತ. ಮೂಢ ಅಂದ್ರೆ ನಿನಗೆ ಭ್ರಾಂತಿ ಪಡ್ಕೊಳ್ಳೋದು ಬೇಡ, ಭ್ರಾಂತಿಯಿಂದ ಹೊರಗಡೆ ಬಾ. ವ್ಯಪೇತ ಪ್ರೀತಮನ ಅಂದ್ರೆ ಭಯ ಪಟ್ಕೊಳ್ಳೋದಾಗ್ಲಿ ಮತ್ತೆ ಭ್ರಾಂತಿಗೊಳಗಾಗೋದಾಗ್ಲಿ ಎರಡು ಬೇಡ ಅಂತ ಪರಮಾತ್ಮ ಏನ್ ಮಾಡಿದ, ತಾನೇ ಪರಮಾತ್ಮ ಪ್ರಸನ್ನ ಚಿತ್ತನಾಗಿ ಅರ್ಜುನನಿಗೆ ಚತುರ್ಭುಜಧಾರಿಯಾಗಿ ಶಂಖ ಚಕ್ರ ಗದೆ ಅಭಯಾಸ್ತವನ್ನ ನೀಡಿರ್ತಕ್ಕಂತಹ ಯಾವ ಒಂದು ವಸುದೇವ ದೇವಕಿಯರಿಗೆ ದರ್ಶನವನ್ನು ಕೊಟ್ಟನು. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಯ, ಯಾಕಂದ್ರೆ ಅವ್ರಿಗೇನಾಗಿತ್ತು, ಕಂಸನ ಆ ಭೀಕರ ಕೃತ್ಯ ಅವ್ರನ್ನ ತಲ್ಲಣಿಸ್ಬಿಟ್ಟಿತ್ತು. ಫಸ್ಟ್ ಕಂಸನ ಕೊಲ್ಲೋದಕ್ಕಿಂತ ಮೊದಲು ಅವ್ರನ್ನ ಭಯದಿಂದ ಹೊರಗಡೆ ಕರ್ಕೊಂಡು ಬರ್ಬೇಕಾಗಿತ್ತು. ಅವರು ಪ್ರಸನ್ನ ಚಿತ್ತರಾಗ್ಬೇಕಾಗಿತ್ತು. ಅದಕ್ಕೆ ದೇವಕಿಗೆ ಮುಖದಲ್ಲಿ ಪ್ರಸನ್ನವನ್ನ ತಂದು ಕೊಟ್ಟಿರ್ತಕ್ಕಂಥವನು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಕಿ ಪರಮಾನಂದಂ. ದೇವಕಿ ಪರಮಾನಂದಂ ಅಂದ್ರೆ ಯಾವಾಗ ಅವಳಿಗೆ ಆ ಮುಖದಲ್ಲಿ ಸಂತೋಷ ಬಂತಂದ್ರೆ ಆ ಲೀಲಾಮಾನುಷ ರೂಪ ನೋಡಿದ ಮೇಲೆ ಉಳಿದೆಲ್ಲ ನೋಡಿದ್ರು ಆದ್ರೆ ಅವೆಲ್ಲವೂ ಅವ್ರಿಗೆ ಸಾಕಾಗಿದ್ದಿಲ್ಲ. ಅಂದ್ರೆ ಅವ್ರ ಭಯ ಜಾಸ್ತಿ ಆಗಿಬಿಟ್ಟಿದ್ದು, ಎಲ್ಲನ್ನು ಕಂಸ ಒಡೆದಾಗಿ ಬಿಟ್ಟಿದ್ದ. 7ನೇ ಮಗುವಾಗಿರುವಾಗ ಅದು ಮಾಯಾಶಕ್ತಿ ಅದು ಪ್ರೊಟೆಕ್ಟ್ ಮಾಡ್ತಂತ ತಿಳ್ಕೊಂಡಿದ್ರು, ಅದು ಆಗ್ಲಿಲ್ಲ ಅವರಿಗೆ. ಕೊನೆಗೆ ಈ 8ನೇ ಮಗುವಾಗಿ ಜನಿಸಿರ್ತಕ್ಕಂಥ ಈ ಗೀತಾ ಆಚಾರ್ಯ ಈ ರೂಪ ಅಂದ್ರೆ ಚತುರ್ಭುಜಧಾರಿಯಾಗಿರ್ತಕ್ಕಂಥ ಲೀಲಾಮಾನುಷ ರೂಪ ನೋಡಿದ ಮೇಲೆ ಅವಾಗ ಅವಳಿಗೆ ಸ್ಪಷ್ಟವಾಗಿ ತನ್ನ ಭಯ ಹೊರಟೋಗ್ಬಿಡ್ತು. ಎಷ್ಟು ನಿರ್ಭಯ ಆಗಿಬಿಟ್ಲ ಅಂತಂದ್ರೆ ಸಂಪೂರ್ಣ ನಿರ್ಭಯ. ಆಮೇಲೆ ಏನೆಲ್ಲ ಬೃಂದಾವನದಲ್ಲಿದ್ದಾಗ ಕಂಸ ಏನೆಲ್ಲ ತೊಂದರೆಗಳನ್ನು ಕೊಡ್ತಾನೆ ಅದೆಲ್ಲವೂ ಕೂಡ ನ್ಯೂಸ್ ಬರ್ತಾ ಇದ್ರು ಕೂಡ ಅವಳಿಗೆ ಅಗಾಧವಾಗಿರ್ತಕ್ಕಂತಹ ಒಂದು ಶಕ್ತಿ ಅವಳಿಗೆ ಬಂದ್ಬಿಟ್ಟಿತು. ಹಾಗಾಗಿ ದೇವಕಿ ಪರಮಾನಂದಂ. ಹಾಗೆ ಇಲ್ಲಿ ಕೂಡ ಅರ್ಜುನನ
ಪ್ರಸನ್ನತೆ, ಅರ್ಜುನಿಗೆ ಸುಖವಾಗ್ಲಿಕ್ಕೋಸ್ಕರವಾಗಿ, ಅರ್ಜುನಿಗೆ ಪ್ರಸನ್ನತೆಯನ್ನುಗೊಳಿಸಕ್ಕೋಸ್ಕರ ಸಲುವಾಗಿ ಕೃಷ್ಣ ತನ್ನ ಚತುರ್ಭುಜವನ್ನ ತೋರಿಸುತ್ತಾ ಸಾಮಾನ್ಯವಾಗಿರ್ತಕ್ಕಂತಹ ಮತ್ತೆ ತನ್ನ ಸ್ವರೂಪವನ್ನ ಪಡೆದುಕೊಂಡ ಅಂತ ಹೇಳಿ ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಭೂತ್ವ ಅಂದ್ರೆ ಪುನಃ ಮತ್ತೆ ಸೊ ಈ ಭೀತಗೊಂಡಿರ್ತಕ್ಕಂತಹ ಅರ್ಜುನನನ್ನ ಸಮಾಧಾನ ಮಾಡೋಕ್ಕೋಸ್ಕರ ಸಲುವಾಗಿ ಆಶ್ವಾಸನೆಯನ್ನ ಕೊಟ್ಟು ಅವನೇನ್ ಮಾಡಿದ, ತನ್ನ ಸೌಮ್ಯ ರೂಪವನ್ನ ಮಹಾತ್ಮನಾಗಿರ್ತಕ್ಕಂತಹ ಪರಮಾತ್ಮ ಅರ್ಜುನಿಗೆ ಸೌಮ್ಯ ರೂಪವನ್ನ ಕೊಡೋದ್ರ ಜೊತೆಗೆ ಆಶ್ವಾಸಯ, ಇದೇನು ಒಂದು ಭಯ ಪಟ್ಟಿದ್ನಲ್ಲ ಆ ಭಯವನ್ನ ನಿವಾರಣೆಗೋಸ್ಕರ ಸಲುವಾಗಿ ಅವನಿಗೆ ಆಶ್ವಾಸನೆ ಕೊಟ್ಬಿಟ್ಟು ಅವನು ಮತ್ತೆ ಪ್ರಸನ್ನನಾದ ಅಂತ. ಈ ಪ್ರಸನ್ನ ಆಗೋದ್ರ ಜೊತೆಗೆ ಅವನಿಗೆ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ, ಏನ್ ಅವನು ಚತುರ್ಭುಜ ಅಂತ ಏನು ಕೇಳಿದ್ನು, ಆ ಚತುರ್ಭುಜಧಾರಿಯಾಗಿರ್ತಕ್ಕಂತಹ ರೂಪವನ್ನ ತೋರಿಸಿ ಮತ್ತೆ ಪುನಃ ಅವನೇನ್ ಮಾಡಿದ, ಸಾಮಾನ್ಯವಾಗಿರ್ತಕ್ಕಂತಹ ವಸುದೇವ ದೇವಕಿಯರ ಮಗನಾಗಿರ್ತಕ್ಕಂತಹ ಕೃಷ್ಣನ ಸಾರಥಿ ಆಗಿರ್ತಕ್ಕಂತಹ ಸೌಭದ್ರೆಗೆ ಅಣ್ಣನಾಗಿರ್ತಕ್ಕಂತಹ ಬಲರಾಮನಿಗೆ ತಮ್ಮನಾಗಿರ್ತಕ್ಕಂತಹ ರುಕ್ಮಿಣಿ ಪತಿಯಾಗಿರ್ತಕ್ಕಂತಹ ಈಗ ಸಾಮಾನ್ಯವಾಗಿರ್ತಕ್ಕಂತಹ ರೂಪವನ್ನ ಅರ್ಜುನಿಗೆ ತೋರಿಸದ ಅಂತ ಹೇಳಿ ಇಲ್ಲಿ ಸಂಜಯ ಅದನ್ನ ಹೇಳಿರ್ತಕ್ಕಂಥದ್ದು. ಈ ಶ್ಲೋಕದ ಮೇಲೆ ಅನೇಕ ಜನ ಮಹನೀಯರು ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಈ ಭಕ್ತಿಯನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ಭಾಗವತ ಓದ್ಬೇಕು. ವಿಶೇಷವಾಗಿ ಭಾಗವತ ಓದಿದಾಗ ಆ ಕಥಾರೂಪದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪರಮಾತ್ಮನ ಲೀಲಾ ಮಾನುಷ ರೂಪಗಳು ಅನೇಕ ರೀತಿಯಾಗಿ ತೋರಿಕೊಳ್ಳುತ್ತವೆ. ಅನೇಕ ಇದು ಹೇಗೆ ಅಂತಂದ್ರೆ ಯಾರಿಗೂ ತೋರ್ಸೋದಲ್ಲ, ಇದು ಇದು ನಮ್ಮೊಳಗಡೆ ನಮಗೆ ಒಂದು ವಿಶ್ವಾಸವನ್ನ ಹೆಚ್ಚಿಸುವಂತಹದ್ದು. ಶ್ರೀ ಅರವಿಂದ್ ಅವರು ಅಲಿಪುರ ಜೈಲಿನಲ್ಲಿ ಇದ್ದಾಗ ಅವ್ರಿಗೆ ಈ ಕೃಷ್ಣನ ದರ್ಶನವಾಗುತ್ತೆ. ಅವರು ಅತ್ಯಂತ ರಜೋ ಸ್ವಭಾವದವರು. ಬಂಗಾಲದಲ್ಲಿ ಈ ಜಗನ್ಮಾತೆ ಬಹಳ ಪ್ರಮುಖವಾಗಿರ್ತಕ್ಕಂಥ ದೇವತೆ. ಅಲ್ಲಿ ಒಂದು ಜಗನ್ಮಾತೆ ಹೆಸರಿನ ಮೇಲೆ ಒಂದು ಯೋಧರ ಪಡೆಯನ್ನ ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಅವರು ಹೋರಾಟಕ್ಕೆ ನಿಂತುಕೊಂಡಿದ್ರು. ಅವರ ಲೇಖನಗಳು ಎಷ್ಟು ಹರಿತವಾಗಿದ್ವು ಅಂತಂದ್ರೆ ಆ ದೇಶದ ಮೇಲಿರ್ತಕ್ಕಂಥ ಪ್ರೇಮ ಅವ್ರಿಗೆ ಅಗಾಧವಾಗಿರ್ತಕ್ಕಂಥದ್ದು. ಅವ್ರು ಏನು ಒಂದು ಲೇಖನಗಳು ಬರೀತಾರ, ಆ ಲೇಖನಗಳಿಂದ ಅನೇಕ ಉಗ್ರ ರೂಪಿಗಳಾಗಿರ್ತಕ್ಕಂತಹ ದೇಶಭಕ್ತರು ಸೃಜನಾತ್ಮಕವಾಗಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಗ ಬ್ರಿಟಿಷರು ಏನ್ ಮಾಡಿದ್ರು, ಅವ್ರನ್ನ ಇದಕ್ಕೆಲ್ಲ ಕಾರಣ ಈ ಲೇಖನ ಅಂತ ತಿಳ್ಕೊಂಡ್ಬಿಟ್ಟು ಲೇಖನವನ್ನು ಅನುಸರಿಸಿಕೊಂಡ್ಬಿಟ್ಟು ಶ್ರೀ ಅರವಿಂದ್ ಅವ್ರನ್ನ ಜೈಲಿನಲ್ಲಿ ಬಂಧಿಸಿದ್ರು. ಜೈಲಿನಲ್ಲಿ ಬಂಧಿಸಿರುವಾಗ ಅವರು ಆ ತಮ್ಮ ಏನು ಒಂದು ಆ ರಜೋ ಸ್ವಭಾವದ ಒಂದು ಎನರ್ಜಿ ಇತ್ತು, ಆ ಎನರ್ಜಿಯನ್ನ ಅವರು ಕನ್ವರ್ಟ್ ಮಾಡಿದ್ರು, ಯೋಗವನ್ನ ಪ್ರಾಕ್ಟೀಸ್ ಮಾಡಿದ್ರು.
ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಆ ಯೋಗದ ತುತ್ತ ತುದಿಯನ್ನು ಮುಟ್ಟಿದ್ರು ಅವರು. ತುತ್ತ ತುದಿಯನ್ನು ಮುಟ್ಟಿ ಎಲ್ಲಾ ಕಡೆ ಅವ್ರಿಗೆ ತನ್ನಲ್ಲಿ ಅವ್ರಿಗೆ ಕೃಷ್ಣನ ದರ್ಶನ ಆಯ್ತು, ಮತ್ತು ಎಲ್ಲಾ ಕಡೆ ವಾಸುದೇವಂ ಸರ್ವಂ ಇದಂ ಅನ್ನುವಂತಹ ದರ್ಶನ ಆಯ್ತು. ಮೊದಲು ಅವರು ಕೋರ್ಟಲ್ಲಿ ಅವ್ರದ್ದು ಕೇಸ್ ನಡೀತೇ ಇತ್ತು. ಕೋರ್ಟಲ್ಲಿ ಕೇಸ್ ನಡೆಯುವಾಗ ಮೊದಲು ಅವರು ವಕೀಲರಿಗೆ ಅವರು ಕೆಲವೊಂದನ್ನ ಗೈಡ್ ಮಾಡ್ತಿದ್ರಂತೆ. ಯಾವಾಗ ಅವರಿಗೆ ಈ ಸಾಕ್ಷಾತ್ ಕೃಷ್ಣನ ದರ್ಶನ ಆಯ್ತು ಎನ್ನದಾದ್ಮೇಲೆ ಅವರು ಎಲ್ಲ ಆ ಗೈಡ್ ಮಾಡತಕ್ಕಂತ ಎಲ್ಲ ಕೆಲಸಗಳನ್ನ ನಿಲ್ಲಿಸ್ಬಿಟ್ರು. ಅವರು ತಮ್ಮದನ್ನೆಲ್ಲ ಬಿಟ್ಟುಬಿಟ್ರು. ಅವರು ಅಲ್ಲಿಂದ ಅವ್ರ ಜೀವನನೇ ಸಂಪೂರ್ಣವಾಗಿ ಬದಲಾವಣೆಗೊಂಡ್ಬಿಟ್ಟಿತು. ಆಯ್ತು, ಅವ್ರು ಅಲ್ಲಿಂದ ಪರಮಾತ್ಮನ ಉಪಕರಣವಾಗಿ ಇಡೀ ತಮ್ಮ ಜೀವನವನ್ನು ಕಳೆದಿರತಕ್ಕಂಥದ್ದು. ಹೀಗೆ ನಮ್ಮ ಒಳಗಡೆ ಈ ಚಿಂತನೆಯ ಧಾರೆ ಅಥವಾ ಯೋಗದ ಧಾರೆ ಅಥವಾ ಭಕ್ತಿಯ ಧಾರೆ ಚಲಿಸುತ್ತಾ ಒಂದು ಟರ್ನ್ ಬರುತ್ತೆ. ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತದ. ಆ ಟರ್ನಿಂಗ್ ಪಾಯಿಂಟ್ ಹೆಂಗಿರುತ್ತಂತಂದ್ರೆ ಇಡೀ ಜೀವನನೇ ಸಮರ್ಪಣಾ ಭಾವ ಬಂದ್ಬಿಡ್ತದ. ಉದ್ದೇಶ ಏನಂತ ಸ್ಪಷ್ಟವಾಗಿ ಬಿಡ್ತದ. ಆ ಉದ್ದೇಶದಲ್ಲಿ ಕೆಲಸ ಮಾಡೋದು. ಅದಾಗ ಏನಾಗುತ್ತೆ, ಭಗವಂತನ ಕಾರ್ಯ ಆಗಿಬಿಡ್ತದ, ಅವನ ಕಾರ್ಯ ಇರೋದಿಲ್ಲ. ಅದು ನಿಮಿತ್ತ ಮಾತ್ರ ಭವ ಸವ್ಯಸಾಚಿ ಅಂತ ಏನು ಭಗವಂತ ಹೇಳಿದ ಹಾಗೆ ನಿಮಿತ್ತವಾಗಿ ಅವನ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಮಗೆ ಪ್ರೇರಣೆ ಆಗುತ್ತೆ. ಮತ್ತೆ ಅದು ಎಷ್ಟು ಪ್ರೇರಣೆ ಇರುತ್ತೆ ಅಂದ್ರೆ ಆ ಪ್ರೇರಣೆಯಲ್ಲಿ ಒಂದು ಸ್ವಲ್ಪನೂ ಕೂಡ ಸಂಶಯ ಇರೋದಿಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಎಲ್ಲಿ ತನಕ ನಮಗಿದು ಗಟ್ಟಿ ಆಗೋದಿಲ್ಲ ಅಲ್ಲಿ ತನಕ ಸ್ವಲ್ಪ ಜೀವನ ದ್ವಂದ್ವ ಇರ್ತದೆ ಈ ಜಗದಲ್ಲಿ. ಯಾವಾಗ ಒಂದ್ಸಲ ನಿಶ್ಚಯ ಆಗ್ಬಿಡ್ತಂತಂದ್ರೆ ಅವಾಗ ಇಡೀ ಜೀವನ ಆನಂದ ಜೀವನ. ಹೊರಗಿಂದ ಯಾವ್ದಷ್ಟು ಇಂಪಾರ್ಟೆಂಟ್ ಆಗಲ್ಲ ಅವನಿಗೆ ಯಾವಾಗ. ಯಾಕಂದ್ರೆ ತನ್ನ ಉದ್ದೇಶ ಒಂದೇ ಮುಖ್ಯವಾಗಿರ್ತದೆ. ಇದು ನಮಗೆ ಈ ವಿಶ್ವರೂಪ ದರ್ಶನದಿಂದ ಸಿಗುವ ದರ್ಶನ. ಇದು ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಆ ರೀತಿಯಾಗಿ ಒಂದು ಭಯ ಹೋಗ್ಬೇಕು ಒಳಗಡೆಗೆ. ತಮ್ಮ ಧ್ಯೇಯ ಉದ್ದೇಶದಲ್ಲಿ ಸ್ವಲ್ಪನೂ ಕೂಡ ಸಂಶಯ ಬರದಂತೆ ಯಾವಾಗ ನಾವು ಭಯವನ್ನ ಕಳ್ಕೊಳ್ತೀವಿ ಆಗ ನಮ್ದು ನಿಜವಾಗಿರ್ತಕ್ಕಂತಹ ಜರ್ನಿ ಆಗುತ್ತೆ. ಅಂತಹ ಒಂದು ಯಾತ್ರೆ ಹೇಗೆ ದೇವಕಿಗೆ ಸಂತೋಷವನ್ನು ತಂದುಕೊಟ್ಟಿತು, ಮತ್ತೆ ವಸುದೇವನಿಗೆ ಹೇಗೆ ಒಂದು ಬಲವನ್ನ ತಂದುಕೊಟ್ಟಿತು, ಅಂತಹ ಒಂದು ಕೃಷ್ಣ ಜನ್ಮಾಷ್ಟಮಿ ನಾಳೆ ಇದೆ. ಆ ರೀತಿಯಾಗಿ ಒಂದು ಸಂಕಲ್ಪ ಮಾಡಿಕೊಂಡು ಭಕ್ತಿ ಜಾಗೃತವಾದಾಗ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಆ ಸಂಕಲ್ಪಕ್ಕೆ ಆಶ್ವಾಸನ ರೂಪದಲ್ಲಿ ವಿಶ್ವರೂಪ ದರ್ಶನ ಎಲ್ಲರಿಗೆ ಬಲವನ್ನ ನೀಡ್ಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.